ದೇವರ ಅತಿ ಪರಿಶುದ್ಧವಾದ ಮಹೋನ್ನತ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್, 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 ಆಮೇನ್. ಪ್ರೈಸ್ ದಿ ಲಾರ್ಡ್. ಓಕೆ, ಕಳೆದ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ದು 7 ತುತ್ತೂರಿಗಳ ಬಗ್ಗೆ. 7 ತುತ್ತೂರಿಗಳ ಬಗ್ಗೆ ದೇವರು ಎಚ್ಚರಿಕೆ ನೀಡಿದ್ದಾರೆ. ನೀಡಿಲ್ಲ ಅಂತಲ್ಲ, ನೀಡಿ ಆಯಿತು, ಆದರೆ ನಮಗೆ ಅರಿವಿಲ್ಲ ಅಷ್ಟೆ. ದೇವರು ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ. ಆಮೋಸ್ ಪ್ರವಾದಿಯ ಗ್ರಂಥ ಅದರಲ್ಲಿ 3ನೇ ಅಧ್ಯಾಯ ವಾಕ್ಯ 7. ಆಮೋಸ್ ಪ್ರವಾದಿಯ ಗ್ರಂಥ 3ನೇ ಅಧ್ಯಾಯ ವಾಕ್ಯ 7ರಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ, ತನ್ನ ಪರಿಚಾರಕರಾದ ಪ್ರವಾದಿಗಳಿಗೆ ತನ್ನ ಯೋಜನೆಯನ್ನು ತಿಳಿಸದೆ ಸ್ವಾಮಿ ಸರ್ವೇಶ್ವರ ಏನೂ ಮಾಡೋದಿಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದೆ, ತನ್ನ ಪರಿಚಾರಕರಾದ ಪ್ರವಾದಿಗಳಿಗೆ ತನ್ನ ಯೋಜನೆಯನ್ನ ತಿಳಿಸದೆ ಸ್ವಾಮಿ ಸರ್ವೇಶ್ವರ ಈ ಭೂಮಿಯಲ್ಲಿ ಏನೂ ಮಾಡೋದಿಲ್ಲ, ಯಾವ ಕಾರ್ಯವನ್ನು ಮಾಡೋದಿಲ್ಲ ಎಂಬುದಾಗಿ ಬೈಬಲಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ತನ್ನ ಪರಿಚಾರಕರಾದ ಪ್ರವಾದಿಗಳಿಗೆ, ತನ್ನ ಪರಿಚಾರಕ ಅಂದರೆ ತನ್ನ ಸೇವಕ ಅಥವಾ ತನ್ನ ಸಹಾಯಕ ಅಥವಾ ತನ್ನ ಅಂದರೆ ಪರಲೋಕದ ಆಳು, ಪರಲೋಕದ ಕೆಲಸಗಾರ, ಆ ವ್ಯಕ್ತಿಗೆ ಈ ಒಂದು ನಿಗೂಢತೆಯನ್ನು ತಿಳಿಸದೆ ಏನೂ ಮಾಡೋದಿಲ್ಲ ಅಂತ ಬೈಬಲ್ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ 7 ತುತ್ತೂರಿಗಳ ಬಗ್ಗೆ ಪ್ರಕಟಣೆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. 7 ತುತ್ತೂರಿಗಳ ಮುಖಾಂತರ ದೇವರು ನಮಗೆ ಎಚ್ಚರಿಕೆಯ ಸಂದೇಶವನ್ನ ನೀಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಮೊದಲನೇ ತುತ್ತೂರಿ ಎಲ್ಲಿ ಅಂತ ಹೇಳಿದ್ರೆ ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯ ವಾಕ್ಯ 7 ಹಾಗೂ 8ರಲ್ಲಿ 7ನೇ ವಾಕ್ಯ. ಪ್ರಕಟಣೆ ಪುಸ್ತಕ 8ನೇ ಅಧ್ಯಾಯ ವಾಕ್ಯ 7. ಮೊದಲನೆಯ ದೇವದೂತನು ತುತ್ತೂರಿಯನ್ನು ಊದಿದನು. ತುತ್ತೂರಿ ಅಂತ ಹೇಳಿದ್ರೆ ಸಂದೇಶ ಎಂದು ಅರ್ಥ. ಸಂದೇಶ ನೀಡ್ತಾ ಇದ್ದಾನೆ ಅಂದ್ರೆ ಅದು ಎಚ್ಚರಿಕೆಯ ಸಂದೇಶ ಇರ್ಬೋದು ಅಥವಾ ಆಶೀರ್ವಾದದ ಸಂದೇಶ ಇರ್ಬೋದು, ಯಾವುದೇ ಇರ್ಬೋದು, ಅಲ್ಲಿ ಸಂದೇಶವನ್ನ ಆತ ನೀಡ್ತಾ ಇದ್ದಾನೆ. ಮೊದಲನೆಯ ತುತ್ತೂರಿ, ಇಲ್ಲಿ ವಾಕ್ಯ ಹೇಳ್ತದೆ, ಮೊದಲನೆಯ ದೇವದೂತನು ತುತ್ತೂರಿಯನ್ನು ಊದಿದನು, ಭೂಮಿಯ ಮೇಲೆ ರಕ್ತ ಮಿಶ್ರಿತವಾದ ಅಲಿಕಲ್ಲಿನ ಮತ್ತು ಬೆಂಕಿಯ ಸುರಿಮಳೆಯಾಯಿತು. ಪರಿಣಾಮ ಭೂಮಿಯ 3ನೇ 1 ಭಾಗ ಸುಟ್ಟು ಹೋಯಿತು. ಮರಗಳಲ್ಲಿ 3ನೇ 1 ಭಾಗ ಭಸ್ಮವಾಯಿತು. ಹಸಿರು ಹುಲ್ಲೆಲ್ಲ ಉರಿದು ಹೋಯಿತು. ಪ್ರೈಸ್ ದಿ ಲಾರ್ಡ್. ಈ ಒಂದು ಪ್ರವಾದನೆ ನೆರವೇರ್ತಾ ಅಂತ ನಾವು ಯೋಚನೆ ಮಾಡ್ತಾ ಇರಬೇಕಾದ್ರೆ ಅದೇ ಸ್ವಲ್ಪ ಏನಿದು ಈ ಪ್ರವಾದನೆ ನಡೆದಿದೆಯಾ ಎಂಬುದಾಗಿ ಸ್ವಲ್ಪ ಮೊದಲನೆಯ ತುತ್ತೂರಿ ಬಗ್ಗೆ ನಾನು ಸ್ವಲ್ಪ ಧ್ಯಾನ ಮಾಡಬೇಕಾದ್ರೆ ಕೆಲವು ವಿಷಯಗಳು ನಡೆದಿರೋದನ್ನ ನಾನು ನಿಮಗೆ ಹಂಚ್ಕೊಳ್ತೀನಿ ನೋಡಿ. ಪ್ರಕಟಣೆ ಪುಸ್ತಕ 8ನೇ ಅಧ್ಯಾಯ ಮೊದಲನೇದಾಗಿ 8ನೇ ಅಧ್ಯಾಯ 7ನೇ ವಾಕ್ಯ, ಭೂಮಿಯ ಮೇಲೆ ರಕ್ತ ಮಿಶ್ರಿತವಾದ ಆಲಿಕಲ್ಲಿನ ಹಾಗೂ ಬೆಂಕಿಯ ಸುರಿಮಳೆಯಾಯಿತು ಎಂಬುದಾಗಿ ಇಲ್ಲಿ ನಾವು ಓದ್ತೀವಿ. ರಕ್ತ ಮಿಶ್ರಿತವಾದ ಮಳೆ ಆಯ್ತಾ ಅಂತ ನಾವು ಧ್ಯಾನಿಸ್ತಾ ಹೋದ್ರೆ, ಈಗ ರೀಸೆಂಟ್ ಆಗಿ 14ನೇ ತಾರೀಕು ಮಾರ್ಚ್ ತಿಂಗಳು 2025 ವರ್ಷ ಅಂದ್ರೆ ಈ ಪ್ರೆಸೆಂಟ್ ವರ್ಷ, ಈಗ ನಾವೇನಿದ್ದೀವೋ ಆ ವರ್ಷದಲ್ಲಿ ಇರಾನ್ ದೇಶದಲ್ಲಿ ರಕ್ತ ಮಿಶ್ರಿತ ಮಳೆ ಆಯಿತು. ಅದು ವಿಡಿಯೋದಲ್ಲೆಲ್ಲ ಬಂತು, ತುಂಬಾ ವಿಡಿಯೋದಲ್ಲಿ ಬಂತು. ರಕ್ತ ಮಿಶ್ರಿತ ಮಳೆ ಅಂದ್ರೆ
ಆ ಮಳೆ ಬಂದಾಗ ರಕ್ತದಂತೆ ಅದು ಹೋಲುತ್ತದೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಮೊದಲನೆಯ ತುತ್ತೂರಿ ಊದಿದಾಗ ರಕ್ತ ಮಿಶ್ರಿತವಾದ ಅಲಿಕಳ್ಳಿನ ಮಳೆ, ಹೌದು, ಖಂಡಿತವಾಗ್ಲೂ ಅದು ನೆರವೇರಿ ಆಯಿತು. ಓಕೆ, ಇಲ್ಲಿ 14ನೇ ತಾರೀಕು ಮಾರ್ಚ್ ತಿಂಗಳು 2025 ಅಲ್ಲಿ ಮಾತ್ರ ನಡೀತಾ ಅಂತ ನಾವು ನೋಡ್ತಾ ಹೋದ್ರೆ ಇಲ್ಲ. ನವೆಂಬರ್ ಇಂದ ಡಿಸೆಂಬರ್ ತನಕ 2012ನೇ ಇಸ್ವಿ 2012ನೇ ಇಸ್ವಿ ನವೆಂಬರ್ ತಿಂಗಳು ಹಾಗೂ ಡಿಸೆಂಬರ್ ತಿಂಗಳಲ್ಲಿ ಶ್ರೀಲಂಕಾ ದೇಶದಲ್ಲೂ ಕೂಡ ರಕ್ತ ಮಿಶ್ರಿತ ಮಳೆ ಬಿದ್ದಿದೆ. ರಕ್ತ ಮಿಶ್ರಿತ ಮಳೆ ಶ್ರೀಲಂಕಾ ದೇಶದಲ್ಲೂ ಬಿದ್ದಿರುವುದನ್ನ ಇತಿಹಾಸಗಾರರು ಬರೆದಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಓಕೆ, ಇರಾನ್ ದೇಶದಲ್ಲಾಯ್ತು, ಶ್ರೀಲಂಕಾದಲ್ಲಾಯ್ತು, ಇನ್ನು ಬೇರೆ ಬೇರೆ ದೇಶಗಳಲ್ಲೂ ಕೂಡ ಆ ರಕ್ತ ಮಿಶ್ರಿತ ಮಳೆ ಆಯಿತು ಎಂಬುದಾಗಿ ನಾವು ವಿಡಿಯೋಗಳಲ್ಲಿ ನಾವು ನೋಡಿದೀವಿ. ಪ್ರೈಸ್ ದಿ ಲಾರ್ಡ್. ಆದ್ರೆ ಭಾರತ ದೇಶದಲ್ಲಿ ನಡೀತಾ ಅಂತ ನಾವು ನೋಡ್ತಾ ಹೋದ್ರೆ 2001ನೇ ಇಸ್ವಿ ನೋಡಿ, ಯಾವಾಗ 2000 ವರ್ಷ ಆದ್ಮೇಲೆ ಬಂದಂತಹ 2001ನೇ ಇಸ್ವಿ ಜುಲೈ ತಿಂಗಳಲ್ಲಿ ನಮ್ಮ ಭಾರತ ದೇಶದ ಕೇರಳದಲ್ಲಿ ರಕ್ತ ಮಿಶ್ರಿತ ಮಳೆ ಬಂದಿದೆ. ರಕ್ತ ಮಿಶ್ರಿತ ಮಳೆ ಜುಲೈ ತಿಂಗಳು 2001ನೇ ಇಸ್ವಿಯಲ್ಲಿ ನಮ್ಮ ಭಾರತ ದೇಶದ ಕೇರಳ ರಾಜ್ಯದಲ್ಲಿ ರಕ್ತ ಮಿಶ್ರಿತ ಮಳೆ ಬಂದಿದೆ. ಪ್ರೈಸ್ ದಿ ಲಾರ್ಡ್. ಓಕೆ, 2001 ಆಯಿತು, 2012 ಆಯಿತು, 2025 ಆಯಿತು, 2025 ಅಲ್ಲಿಯ ತನಕ ಆಗ ಮಾತ್ರ ಬಂತ ಅಂದ್ರೆ ಸುಮಾರು 25 ವರ್ಷಗಳ ತನಕ ಬಂತ ಅಂತ ಅಂದ್ರೆ ಆ ಸಮಯದಲ್ಲಿ ಈ ಒಂದು ಪ್ರವಾದನೆ ನೆರವೇರ್ತಾ ಅಂತ ನಾವು ಯೋಚನೆ ಮಾಡ್ತಾ ಇರಬೇಕಾದ್ರೆ ಇಲ್ಲ, 1957ನೇ ಇಸ್ವಿಯಲ್ಲಿ ಭಾರತ ದೇಶದ ಕೇರಳ ರಾಜ್ಯದಲ್ಲಿ ರಕ್ತ ಮಿಶ್ರಿತ ಮಳೆ ಬಂದಿರೋದನ್ನ ನಾವು ಕಾಣಬಹುದು. ಪ್ರೈಸ್ ದಿ ಲಾರ್ಡ್. 1957ನೇ ಇಸ್ವಿಯಲ್ಲಿ ಭಾರತ ದೇಶದ ಕೇರಳ ರಾಜ್ಯದಲ್ಲಿ ರಕ್ತ ಮಿಶ್ರಿತ ಮಳೆ ಬಂದಿರೋದನ್ನ ನಾವು ಕಾಣಬಹುದು. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಇತಿಹಾಸಗಾರರು ಬರೆದಿದ್ದಾರೆ, ಎಲ್ಲವನ್ನು ಬರೆದಿಟ್ಟಿದ್ದಾರೆ. ಈಗ ಸ್ವಲ್ಪ ಯೋಚನೆ ಮಾಡೋಣ. ತಮ್ಮ ಪರಿಚಾರಕರಾದ ಪ್ರವಾದಿಗಳಿಗೆ ದೇವರು ಮುಂಚಿತವಾಗಿಯೇ ಗೊತ್ತಿಲ್ಲ, 1757ನೇ ಇಸ್ವಿ 1957ನೇ ಇಸ್ವಿಯಲ್ಲೇ ರಕ್ತ ಮಿಶ್ರಿತ ಮಳೆ ಕೇರಳ ರಾಜ್ಯದಲ್ಲಿ ಬಂದಿದೆ. ಆಗ ನಾವು ನಾವ್ಯಾರು ಹುಟ್ಟಿರ್ಲಿಲ್ಲ. ಕೆಲವು ಜನ ಹುಟ್ಟಿದ್ರು, ಆದ್ರೆ ನಮ್ಮ ಬ್ಯಾಚಲ್ಲಿ ಯಾರು ಹುಟ್ಟಿಲ್ಲ ಅನ್ಕೊಳ್ತೀನಿ. ನಮ್ಮ ಕ್ಲಾಸಲ್ಲಿ ಇರುವಂತವರಲ್ಲಿ ಯಾರು ಹುಟ್ಟಿಲ್ಲ ಅಂತ ನಾನು ಭಾವಿಸ್ತೀನಿ. ಪ್ರೈಸ್ ದಿ ಲಾರ್ಡ್. 1957ನೇ ಇಸ್ವಿ ನೋಡಿ, ಆಗಲೇ ದೇವರು ಎಚ್ಚರಿಕೆಯ ಸಂದೇಶವನ್ನ ನೀಡಿದ್ದಾರೆ. ಏನಕ್ಕೆ ಸಂದೇಶ? ಯಾವ ಸಂದೇಶ ಅಂತ ಹೇಳಿದ್ರೆ ಪ್ರಭುವಿನ ಎರಡನೇ ಬರುವಿಕೆಯ ಸಂದೇಶ. ಪ್ರಭು ಏನಕ್ಕೆ ಬರ್ತಾ ಇದ್ದಾರೆ? ಮೊದಲನೇ ಬಾರಿ ಅವರು ಬಂದ್ರು, ಇಡೀ ಲೋಕಕ್ಕೆ ರಕ್ಷಣೆಯನ್ನು ಕೊಟ್ಟರು. ಪಾಪದಿಂದ ಹಾಗೂ ಶಾಪದಿಂದ ರಕ್ಷಣೆ ನೀಡಿದ್ರು. ಹಾಗಾದ್ರೆ ಎರಡನೇ ಬಾರಿ ಅವರು ಬರ್ತಾ ಇದ್ದಾರೆ. ಏನಕ್ಕೋಸ್ಕರ ಬರ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ ಇಬ್ರಿಯರಿಗೆ ಬರೆದ ಪತ್ರ 9ನೇ ಅಧ್ಯಾಯ ವಾಕ್ಯ 28ರಲ್ಲಿ ನಾವು ನೋಡಬಹುದು. 28ರಲ್ಲಿ 2ನೇ ಭಾಗ ಅಂದ್ರೆ ಕೊನೆಯ ಆ ಒಂದು ವಾಕ್ಯವನ್ನು ನಾವು ನೋಡ್ಬೇಕಾದ್ರೆ ಪ್ರಭು 28 ಪೂರ್ತಿಯಾಗಿ ಓದ್ತೀನಿ, ಕೇಳಿಸ್ಕೊಳ್ಳಿ.
ಇಬ್ರಿಯರಿಗೆ ಬರೆದ ಪತ್ರ 9ನೇ ಅಧ್ಯಾಯ 28ನೇ ವಾಕ್ಯ. ಹಾಗೆಯೇ ಎಲ್ಲಾ ಮಾನವರ ಪಾಪಗಳನ್ನು ಹೊತ್ತು ಹೋಗಲಾಡಿಸಲು ಕ್ರಿಸ್ತ ಯೇಸು ಒಮ್ಮೆಗೆ ಎಲ್ಲ ಕಾಲಕ್ಕೂ ತಮ್ಮನ್ನೇ ಬಲಿಯಾಗಿ ಸಮರ್ಪಿಸಿಕೊಂಡರು. ಪ್ರೈಸ್ ದಿ ಲಾರ್ಡ್. ಅವರು ಮತ್ತೆ ಪ್ರತ್ಯಕ್ಷರಾಗುವರು, ಪಾಪ ನಿವಾರಣೆ ಮಾಡಲೆಂದು ಅಲ್ಲ, ತಮ್ಮನ್ನು ನಂಬಿ ನಿರೀಕ್ಷಿಸಿಕೊಂಡಿರುವವರನ್ನು ಜೀವೋದ್ಧಾರ ಮಾಡುವುದಕ್ಕಾಗಿ. ತಮ್ಮನ್ನು ನಂಬಿ ನಿರೀಕ್ಷಿಸಿಕೊಂಡಿರುವವರನ್ನು ಜೀವೋದ್ಧಾರ ಮಾಡಲೆಂದು, ಜೀವೋದ್ಧಾರ ನೀಡುವುದಕ್ಕಾಗಿ ಪ್ರಭು ಯೇಸು ಕ್ರಿಸ್ತರು ಎರಡನೇ ಬಾರಿ. ಈ ಜೀವೋದ್ಧಾರ ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ ನ್ಯಾಯ ತೀರ್ಪು ಆದಮೇಲೆ. ಇಲ್ಲಿ ನಾವು ಓದ್ತೀವಿ 2 ಕೊರಿಂಥಿ ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. 2 ಕೊರಿಂಥಿ 5ನೇ ಅಧ್ಯಾಯ ವಾಕ್ಯ 10. 2 ಕೊರಿಂಥಿ 5ನೇ ಅಧ್ಯಾಯ ವಾಕ್ಯ 10. ನಾವು ಎಲ್ಲರೂ ನ್ಯಾಯ ವಿಚಾರಣೆಗಾಗಿ ಕ್ರಿಸ್ತ ಯೇಸುವಿನ ಮುಂದೆ ನಿಲ್ಲಲೇಬೇಕು. ಪ್ರತಿಯೊಬ್ಬನು ತನ್ನ ದೈಹಿಕ ಜೀವನದಲ್ಲಿ ಮಾಡಿದ ಪಾಪ ಪುಣ್ಯ ಕಾರ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಪಡೆಯಲೇಬೇಕು. ಪ್ರೈಸ್ ದಿ ಲಾರ್ಡ್. ನಾವೆಲ್ಲರೂ ನ್ಯಾಯ ವಿಚಾರಣೆಗಾಗಿ ಕ್ರಿಸ್ತ ಯೇಸುವಿನ ಮುಂದೆ ನಿಲ್ಲಲೇಬೇಕು. ಪ್ರತಿಯೊಬ್ಬನು ತನ್ನ ದೈಹಿಕ ಜೀವನದಲ್ಲಿ ಮಾಡಿದ ಪಾಪ ಪುಣ್ಯ ಕಾರ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಪಡೆಯಲೇಬೇಕು. ಪ್ರೈಸ್ ದಿ ಲಾರ್ಡ್. ವಾಕ್ಯ ನೋಡಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಈ ನ್ಯಾಯ ತೀರ್ಪು ಆದಮೇಲೆ ನಮಗೆ ನಿತ್ಯ ಜೀವ, ಅಂದರೆ ಜೀವೋದ್ಧಾರ, ನಿತ್ಯ ಜೀವ ಅಥವಾ ಜೀವೋದ್ಧಾರ. ಪ್ರೈಸ್ ದಿ ಲಾರ್ಡ್. ಈಗ ನಾವು ಯೋಚಿಸಬೇಕಾಗಿದ್ದು, ನಾವು ಚಿಂತಿಸಬೇಕಾಗಿರೋದು ನ್ಯಾಯ ತೀರ್ಪಿನ ಬಗ್ಗೆ. ನ್ಯಾಯ ತೀರ್ಪಿನ ಬಗ್ಗೆ. ನಾನು ನ್ಯಾಯ ತೀರ್ಪು ಗೆಲ್ಲಲಿಕ್ಕೆ ಯೋಗ್ಯನಾಗಿದ್ದೀನಾ ಅಥವಾ ಸಿದ್ಧನಾಗಿದ್ದೀನಾ, ಅಥವಾ ನನ್ನ ಕುಟುಂಬ ಸಿದ್ಧವಾಗಿದೆಯಾ ನ್ಯಾಯ ತೀರ್ಪನ್ನು ಗೆಲ್ಲುವುದಕ್ಕಾಗಿ? ಪ್ರೈಸ್ ದಿ ಲಾರ್ಡ್. ಈ ಒಂದು ಆಲೋಚನೆ ನಮಗೆ ಬರಬೇಕು. ಏಕೆ ಅಂತ ಹೇಳಿದ್ರೆ, ಏನಕ್ಕೆ ನ್ಯಾಯ ತೀರ್ಪಿನ ಬಗ್ಗೆ ತಿಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮೊದಲನೆಯ ತುತ್ತೂರಿ ಪ್ರಪ್ರಥಮವಾಗಿ, ಗೊತ್ತಿಲ್ಲ, ಪ್ರಪ್ರಥಮ ಅಂತ ನಾನು ಹೇಳೋಕ್ಕಾಗಲ್ಲ, 1957ನೇ ಇಸ್ವಿಯಲ್ಲೇ ಮೊದಲನೇ ತುತ್ತೂರಿ ಊದಿದಾಗ ನಡೆಯಬೇಕಾಗಿದ್ದ ಘಟನೆ ನಡೆದಾಗಿದೆ. 1957ನೇ ಇಸ್ವಿಯಲ್ಲೇ ನಡೆದಾಗಿದೆ. ಅದಾದ ಮೇಲೆ 2001ನೇ ಇಸ್ವಿಯಲ್ಲಿ ಭಾರತ ದೇಶದ ಕೇರಳ ರಾಜ್ಯದಲ್ಲಿ ನಡೆದಿದೆ. ಅದಾದ ಮೇಲೆ ಮಾರ್ಚ್ ತಿಂಗಳು 14ನೇ ತಾರೀಕು ಈ ವರ್ಷ 2025ರಲ್ಲಿ ಇರಾನ್ ದೇಶದಲ್ಲಿ ನಡೆದಿದೆ. ಅದಾದ ಮೇಲೆ ನವೆಂಬರ್ ತಿಂಗಳಿಂದ ಡಿಸೆಂಬರ್ ತಿಂಗಳ ತನಕ 2012ನೇ ಇಸ್ವಿಯಲ್ಲಿ ಶ್ರೀಲಂಕಾ ದೇಶದಲ್ಲಿ ನಡೆದಿದೆ. ಬೈಬಲಲ್ಲಿ ಬರೆದಿರುವ ಪ್ರವಾದನೆ ನೆರವೇರಿದೆ. ಪ್ರೈಸ್ ದಿ ಲಾರ್ಡ್. ಈಗ ಆ ಪ್ರವಾದನೆ ನೆರವೇರುವಾಗ ನಾವು ಇನ್ನೂ ಎಚ್ಚರಗೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್. ಆದರೆ ಈಗ ನಾವು ಏನು ಮಾಡ್ತಾ ಇದ್ದೀವಿ, ಅಥವಾ ನಮ್ಮ ಜನರು ಏನು ಮಾಡ್ತಾ ಇದ್ದಾರೆ, ನಮ್ಮ ಬೋಧಕರು ಏನು ಮಾಡ್ತಾ ಇದ್ದಾರೆ, ನಮ್ಮ ಯಾಜಕರು ಏನು ಮಾಡ್ತಾ ಇದ್ದಾರೆ, ಇದು ತುಂಬ ಮುಖ್ಯ. ಅವರು ಏನು ಮಾಡ್ತಾರೋ ಅದು ಎರಡನೆಯ ಭಾಗವಾದರೆ, ನಾವೇನು ಮಾಡ್ತಾ ಇದ್ದೀವಿ? ಯಾಕೆಂತ ಹೇಳಿದ್ರೆ ವಾಕ್ಯ ಹೇಳುತ್ತೆ, ಪ್ರಭು ಎರಡನೇ ಬಾರಿ ಬರ್ತಾರೆ, ಅವರು ನ್ಯಾಯ ತೀರಿಸುವುದಕ್ಕಾಗಿ, ಅಂದರೆ ನ್ಯಾಯ ತೀರ್ಪು ನೀಡುವುದಕ್ಕಾಗಿ. ಈಗ ಯಾರಿಗೋಸ್ಕರ ಬರ್ತಾರೆ ಅಂತ ವಾಕ್ಯ ನಾವು ಪ್ರಶ್ನೆ ಮಾಡಿದ್ರೆ, ಆ ವಾಕ್ಯ ಹೇಳುತ್ತೆ, ತಮ್ಮನ್ನ ಯಾರು ನಂಬಿ ನಿರೀಕ್ಷೆಯೊಂದಿಗೆ ಇರ್ತಾರೋ ಅವರನ್ನ, ಪ್ರೈಸ್ ದಿ ಲಾರ್ಡ್, ಅವರಿಗೆ ಜೀವೋದ್ಧಾರ ನೀಡುವುದಕ್ಕಾಗಿ. ಇವತ್ತು ನಾವು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ? ನಮಗೆ ಅನಾರೋಗ್ಯ ಇದೆ, ಸಮಸ್ಯೆ ಇದೆ, ಕುಟುಂಬದಲ್ಲಿ ಸಮಸ್ಯೆ ಇದೆ, ಹಣಕಾಸಿನ ಸಮಸ್ಯೆ ಇದೆ, ಬೇರೆ ಬೇರೆ ಸಮಸ್ಯೆ ಇದೆ. ಈ ಸಮಸ್ಯೆಗಳ ಬಗ್ಗೆ ಅತಿ ಹೆಚ್ಚು, ಅಂದರೆ ಲೋಕದ ವಿಷಯಗಳಲ್ಲಿ ಅತಿ ಹೆಚ್ಚು ಮಹತ್ವವನ್ನು ನಾವು ನೀಡ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಆ ಹೆಚ್ಚು ಮಹತ್ವ ನೀಡುತ್ತಿರುವ ಕಾರಣ ಈ ನಮ್ಮ ಪ್ರಕಟಣೆ ಪುಸ್ತಕದಲ್ಲಿರುವ ಈ 7 ತುತ್ತೂರಿಗಳ ಬಗ್ಗೆ ನಮಗಿನ್ನೂ ಅರಿವಿಲ್ಲ. ಆ ತುತ್ತೂರಿ ಊದಿದಾಗ ನಡಿಬೇಕಾಗಿದ್ದ ಘಟನೆಗಳು
ನಡೆದಿದೆಯಾ ಇಲ್ವಾ ಇನ್ನು ಯಾವುದು ನಮಗೆ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಯಾಕಂತ ಹೇಳಿದ್ರೆ ಇಲ್ಲಿ ತುತ್ತೂರಿ ಊದಿದಾಗ ಅಲ್ಲಿ ನಡೆಯಬೇಕಾದ ಘಟನೆಗಳು ಖಂಡಿತವಾಗ್ಲೂ ನೆರವೇರಿದೆ ಅಥವಾ ಖಂಡಿತವಾಗ್ಲೂ ನೆರವೇರುತ್ತೆ. ದೇವರು ನಮಗೆ ಎಚ್ಚರಿಕೆ ಕೊಡುತ್ತಾ ಇರೋದು. ಪ್ರೈಸ್ ದಿ ಲಾರ್ಡ್. 1957 ಇಸವಿಯಿಂದ 2025 ವರ್ಷಗಳು, ಅಂದ್ರೆ ಯೋಚನೆ ಮಾಡಿ, ಈ 25 ವರ್ಷ ಹಾಗೂ ಅಲ್ಲಿ 47 ವರ್ಷ, 25 ಹಾಗೂ 47 ಇದೆರಡನ್ನ ಕೂಡಿಸಿದಾಗ ಆ ಬರುವ ಉತ್ತರ ಇದೆಯಲ್ಲ, ಆ ಅಷ್ಟು ವರ್ಷಗಳ ಕಾಲ ಮುಂಚಿತವಾಗಿಯೇ ದೇವರು ನನಗೂ ನಿಮಗೂ ನನ್ನ ಕುಟುಂಬದಲ್ಲಿರುವವರಿಗೂ ನಿಮ್ಮ ಕುಟುಂಬದಲ್ಲಿರುವವರಿಗೂ ಎಚ್ಚರಿಕೆಯನ್ನ ನೀಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಎಚ್ಚರಿಕೆಯನ್ನು ನೀಡಿದ್ದಾರೆ. ಆ ಎಚ್ಚರಿಕೆ ನೀಡುವಾಗ ನಾವು ಸಿದ್ಧರಾಗಬೇಕೇ ಹೊರತು ಅಲಕ್ಷ್ಯ ಮಾಡಬಾರದು. ಅಲಕ್ಷ್ಯ ಮಾಡಬಾರದು. ಈಗ ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ? ಅಲಕ್ಷ್ಯ ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಅಲಕ್ಷ್ಯ ಮಾಡ್ತಾನೇ ಇದ್ದೀವಿ. ನಾವು ಸಿದ್ಧರಾಗ್ತಾ ಇಲ್ಲ ಹಾಗೂ ನಮ್ಮನ್ನ ಸಿದ್ಧತೆ ಮಾಡಬೇಕಾಗಿದ್ದವರು ಸಿದ್ಧತೆ ಮಾಡ್ತಾ ಇಲ್ಲ. ಲೋಕದ ಪ್ರಾರ್ಥನೆಯಲ್ಲೇ ಮಗ್ನರಾಗಿದ್ದಾರೆ ಹೊರತು, ಮತ್ತೆ ಇನ್ನೊಂದು ಆಶೀರ್ವಾದ ನೀಡುವುದರಲ್ಲೇ ಮಗ್ನರಾಗಿದ್ದಾರೆ ಹೊರತು, ಸೌಖ್ಯ ನೀಡುವುದರಲ್ಲೇ ಮಗ್ನರಾಗಿದ್ದಾರೆ ಹೊರತು, ಈ ಪ್ರಕಟಣೆ ಪುಸ್ತಕದಲ್ಲಿರುವ ಸಿದ್ಧತೆಯ ಬಗ್ಗೆ ಇವರು ಯಾರು ತಿಳಿಸ್ಕೊಡ್ತಾ ಇಲ್ಲ. ಅವರು ತಿಳಿಸ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಮನುಷ್ಯರಾದ ನಾವು ಹುಡುಕಬೇಕು. ಅದನ್ನ ಪಡ್ಕೊಳ್ಬೇಕು. ಪವಿತ್ರಾತ್ಮರೆಲ್ಲ ಹತ್ರ ಕೇಳಬೇಕು. ನನಗೆ ನ್ಯಾಯ ತೀರ್ಪಿಗೆ ನನಗೆ ಸಿದ್ಧತೆ ಮಾಡಿ ಪವಿತ್ರಾತ್ಮರೇ, ನನಗೆ ನ್ಯಾಯ ತೀರ್ಪನ್ನು ನಾನು ಗೆಲ್ಲಬೇಕು. ಲೋಕದಲ್ಲಿ ಪರವಾಗಿಲ್ಲ, ನನಗೇನು ಸಮಸ್ಯೆ ಇದ್ರೂ ಪರವಾಗಿಲ್ಲ, ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ. ಏಕೆಂದ್ರೆ ನಾನು ಜೀವೋದ್ಧಾರ ಹೊಂದಬೇಕು. ಯಾಕಂದ್ರೆ ಜೀವೋದ್ಧಾರ ಎಂಬುದು ಶಾಶ್ವತವಾದುದು. ಪ್ರೈಸ್ ದಿ ಲಾರ್ಡ್. ನಾವು ಕೇಳಬೇಕಾಗಿರೋದು ಪವಿತ್ರಾತ್ಮರ ಹತ್ರ ಕೇಳಬೇಕು. ಪವಿತ್ರಾತ್ಮರ ಹತ್ರನೇ ನಾವು ಅತಿ ಹೆಚ್ಚು ಪ್ರಾರ್ಥನೆ ಮಾಡಬೇಕು. ಪವಿತ್ರಾತ್ಮರ ಸಹಾಯದಿಂದ, ಪವಿತ್ರಾತ್ಮರ ನೆರವಿನಿಂದ ನಾವು ಪ್ರಾರ್ಥಿಸ್ಬೇಕು, ಅತಿ ಹೆಚ್ಚಾಗಿ ಪ್ರಾರ್ಥಿಸ್ಬೇಕು. ಏಕೆ ಅಂತ ಹೇಳಿದ್ರೆ, ಏನಕ್ಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ದಿನಗಳಲ್ಲಿ ಪವಿತ್ರಾತ್ಮರಿಗಿಂತ ಅತಿ ಹೆಚ್ಚು ಸಮಯವನ್ನ ಈ ಲೋಕದ ಜನರು ಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿದ ವ್ಯಕ್ತಿಗಳಿಗೆ ಅತಿ ಹೆಚ್ಚು ಸಮಯವನ್ನ ನೀಡ್ತಾ ಇದ್ದಾರೆ. ಅದರಂತೆ ಆ ಹೆಚ್ಚು ಸಮಯ ನೀಡುವುದಕ್ಕಾಗಿಯೂ ಕೂಡ ಅನೇಕ ಜನರನ್ನ ಪ್ರೇರೇಪಿಸ್ತಾ ಇದ್ದಾರೆ. ಆದರೆ ಬೈಬಲ್ ಅಲ್ಲಿ ಯೇಸು ಸ್ವಾಮಿ ಹೇಳುವುದನ್ನು ನಾವು ಗಮನಿಸಬೇಕು. ಯೋಹಾನನ ಬರೆದ ಶುಭ ಸಂದೇಶ 16ನೇ ಅಧ್ಯಾಯ ವಾಕ್ಯ 8ರಲ್ಲಿ ಹೇಳ್ತಾರೆ, ಆ ಪೋಷಕ ಬಂದು ಪಾಪ, ನ್ಯಾಯ, ನೀತಿ ಮತ್ತು ಅಂತಿಮ ತೀರ್ಪು ಇವುಗಳನ್ನು ಕುರಿತು ಲೋಕದ ಜನತೆ ತಾಳಿದ ತಪ್ಪು ಭಾವನೆಗಳನ್ನ ಮನವರಿಕೆ ಮಾಡಿಕೊಡುವರು. 16ನೇ ಅಧ್ಯಾಯ ಯೋಹಾನನ ಬರೆದ ಶುಭ ಸಂದೇಶ 16ನೇ ಅಧ್ಯಾಯ ವಾಕ್ಯ 8ರಲ್ಲಿ ಹೇಳ್ತಾರೆ, ಆ ಪೋಷಕ ಬಂದು ಪಾಪ, ನ್ಯಾಯ, ನೀತಿ ಮತ್ತು ಅಂತಿಮ ತೀರ್ಪು ಇವುಗಳನ್ನು ಕುರಿತು ಲೋಕದ ಜನತೆ ತಾಳಿದ ತಪ್ಪು ಭಾವನೆಗಳನ್ನ ಮನವರಿಕೆ ಮಾಡಿಕೊಡುವರು. ಯಾಕಂದ್ರೆ ನಮಗೆ ಬೋಧಿಸೋದಲ್ಲ, ತಪ್ಪು ಭಾವನೆಗಳಲ್ಲೇ ಬೋಧನೆಗಳು ಹೋಗ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಬೇಕು. ಯಾಕೆ ಅಂತ ಹೇಳಿದ್ರೆ, ನಾವು ಏನು ಕೇಳಿಸ್ಕೊಳ್ತೀವೋ ಅದರಂತೆ ಜೀವಿಸುವಂತ ವ್ಯಕ್ತಿಗಳು. ನಾವು ಏನು ಕೇಳಿಸ್ಕೊಳ್ತೀವೋ ಅದರಂತೆ ಜೀವಿಸುವಂತ ವ್ಯಕ್ತಿಗಳು. ಹಾಗಾಗಿ ಕೇಳಿಸಿಕೊಳ್ಳುವಾಗಲೇ ನಾವು ಸತ್ಯವನ್ನ ಕೇಳಿಸಿಕೊಳ್ಳುವಾಗಲೇ ನಾವು ಸತ್ಯವನ್ನ ಕೇಳಿಸಿಕೊಳ್ಳಬೇಕೇ ಹೊರತು ಸುಳ್ಳನಲ್ಲ. ಪ್ರೈಸ್ ದಿ ಲಾರ್ಡ್. ಅದಲ್ಲದೆ ಸುಳ್ಳು ಇಲ್ಲ ಅಂತ ಹೇಳಿದ್ರೆ, ಕಲ್ಪನೆಯ ಸಂದೇಶಗಳಿಗೆ ನಾವು ಹೆಚ್ಚು ಮಹತ್ವವನ್ನ ಕೊಡಬಾರದು. ಅತಿ ಹೆಚ್ಚು ಮಹತ್ವವನ್ನು ನಾವು ಕೊಡಬಾರದು. ಪ್ರೈಸ್ ದಿ ಲಾರ್ಡ್.
ಮತ್ತೆ ಲೋಕದಲ್ಲಿರುವಂತಹ ಸಕ್ಕರೆ ಲೇಪಿತ ಬೋಧನೆಗಳಿಗೆ ನಾವು ಏನು ಮಾಡಬಾರ್ದು, ಅದಕ್ಕೆ ನಾವು ಆಸ್ಪದ ಕೊಡಬಾರ್ದು. ಪ್ರೈಸ್ ದಿ ಲಾರ್ಡ್. ನಮ್ಮ ಆಲೋಚನೆ, ನಮ್ಮ ಚಿಂತೆ ಎಲ್ಲ ನ್ಯಾಯ ತೀರ್ಪಿಗೆ ನಾವೀಗ ಸಿದ್ಧರಾಗಬೇಕೇ ಹೊರತು ಕ್ರಿಸ್ಮಸ್ಗೆ, ಈಸ್ಟರ್ಗೆ ಅಲ್ಲ. ಕ್ರಿಸ್ಮಸ್, ಈಸ್ಟರ್ ಇವೆಲ್ಲ ಒಂದು ಸವಿ ನೆನಪುಗಳು. ಇವೆಲ್ಲ ನಡೆದಿರುವ ಘಟನೆಗಳನ್ನು ನಾವು ಮತ್ತೆ ಮತ್ತೆ ಏನು ಮಾಡೋದು, ಅದನ್ನು ಧ್ಯಾನ ಮಾಡೋದು. ಆ ಧ್ಯಾನ ಮಾಡಬೇಕಾದ್ರೆ ನೋಡಿ, ಈಗ ಈಸ್ಟರ್ ಬಗ್ಗೆ ನಾವು ಸ್ವಲ್ಪ ಧ್ಯಾನ ಮಾಡಬೇಕಾದ್ರೆ ಅದಕ್ಕಿಂತ ಮುಂಚಿತವಾಗಿ ಧರ್ಮಸಭೆ ಏನು ಮಾಡುತ್ತೆ, ನಮಗೆ ಉಪವಾಸದ ಬಗ್ಗೆ ತಿಳಿಸ್ಕೊಡುತ್ತೆ, ಸತ್ಯದ ಬಗ್ಗೆ ತಿಳಿಸ್ಕೊಡುತ್ತೆ, ಪಾಪದ ಬಗ್ಗೆ ತಿಳಿಸ್ಕೊಡುತ್ತೆ. ಅದಾದ ಮೇಲೆ ಪ್ರಭು ಯೇಸು ಕ್ರಿಸ್ತರ ಶಿಲುಬೆ ಯಾತನೆ ಬಗ್ಗೆ ತಿಳಿಸ್ಕೊಡುತ್ತೆ. ಪ್ರಭು ಯೇಸು ಕ್ರಿಸ್ತರು ಯಾವ ರೀತಿ ಶಿಲುಬೆ ಯಾತನೆ ಪಟ್ಟರು, ಅವ್ರು ಎಷ್ಟು ಅವಮಾನ ಪಟ್ಟರು, ಹೇಗೆ ಅವರು ಮರಣ ಹೊಂದಿದ್ರು, ಅಲ್ಲಿ ಮರಣ ಹೊಂದಬೇಕಾದ್ರೆ ಏನು ಘಟನೆ ನಡೆಯಿತು, ಸೈನಿಕರು ಯಾವ್ಯಾವ ರೀತಿ ಪ್ರಭು ಯೇಸು ಕ್ರಿಸ್ತರಿಗೆ ಹೊಡೆದ್ರು, ಇದೆಲ್ಲವನ್ನ ಧ್ಯಾನಿಸುವುದು ಈಸ್ಟರ್. ಅದೆಲ್ಲವನ್ನ ಧ್ಯಾನಿಸಿ ಪುನರುತ್ಥಾನರಾಗ್ತಾರಲ್ಲ, ಅದು ಈಸ್ಟರ್, ಪುನರುತ್ಥಾನದ ಹಬ್ಬ. ಅದೆಲ್ಲವನ್ನ ಧ್ಯಾನಿಸುವಾಗ ನೋಡಿ, ಪ್ರಭು ಯೇಸು ಕ್ರಿಸ್ತರಿಗೆ ಹೊಡೆದಂತಹ ಚಾಟಿ ಏಟುಗಳು ಅದು ಎಷ್ಟು ಘೋರವಾಗಿತ್ತು, ಯಾಕೆ ನಿಯಮಿತ ಅಂದರೆ ಇಷ್ಟೇ ಚಾಟಿ ಏಟು ಹೊಡಿಬೇಕಾಗಿತ್ತು, ಅದ ಮೇಲೆ ಯಾಕೆ ಹೊಡಿಲಿಲ್ಲ ಅವರು. ಅದಾದ್ಮೇಲೆ ಅವರು ಬೇರೆ ಆಲೋಚನೆ ಮಾಡಿದ್ರು. ಪ್ರೈಸ್ ದಿ ಲಾರ್ಡ್. ನೋಡಿ, ಪ್ರಭು ಯೇಸು ಕ್ರಿಸ್ತರಿಗೆ ಅವರು ಹೊಡೆದದ್ದು ಚಾಟಿ ಏಟುಗಳು ಅಂದರೆ ಕೊರಡೆಗಳಿಂದ ಹೊಡೆದದ್ದು ಸರಿ ಸುಮಾರು 39 ಚಡಿಯೇಟುಗಳು. 39. ಯಾಕಂದ್ರೆ 40 ಹೊಡೆದಿದ್ರೆ ರೋಮನ್ ನ್ಯಾಯಾಧಿಪತಿ ಪ್ರಕಾರ ಮುಂದಿನ ದಂಡನೆ ಇರ್ತಾ ಇರಲಿಲ್ಲ. 40 ಚಡಿಯೇಟು ಆದಮೇಲೆ ಆ ವ್ಯಕ್ತಿಯನ್ನ ಅಥವಾ ಆ ಆರೋಪಿಯನ್ನ ಅಥವಾ ಆ ಪಾಪಿಯನ್ನ ಬಿಡಬೇಕಾಗಿತ್ತು. ಆದರೆ ಅಲ್ಲಿದ್ದಂತಹ ಯಹೂದಿಯರು ಏನು ಮಾಡಿದ್ರು, ಅವರಿಗೆ 39 ಏಟುಗಳನ್ನು, ಅದು ಚರ್ಮದ ಮಾಂಸ ಕಿತ್ತು ಹೋಗುವ ರೀತಿಯಲ್ಲಿ ಹೊಡೆದ್ರು. ಅದಾದ ಮೇಲೆ ಏನು ಮಾಡಿದ್ರು, ತಲೆಗೆ ಮುಳ್ಳಿನ ಕಿರೀಟವನ್ನ ಇಟ್ಟರು, ಮುಳ್ಳಿನ ಕಿರೀಟ. ಪ್ರೈಸ್ ದಿ ಲಾರ್ಡ್. ಅದಾದ ಮೇಲೆ ನೋಡಿ, ಅಲ್ಲೂ ಕೂಡ ಅವರ ಆವೇಶ ತೀರ್ಲಿಲ್ಲ, ಅಲ್ಲೂ ಕೂಡ ಅವರ ಕೋಪ ಶಾಂತವಾಗಲಿಲ್ಲ, ಅಲ್ಲೂ ಕೂಡ ಅವರ ಕೆಟ್ಟ ಚಿಂತೆಗಳು ಏನಾಗಲಿಲ್ಲ, ತಲ್ಲಣಗೊಳ್ಳಲಿಲ್ಲ, ಸಮಾಧಾನ ಆಗಲಿಲ್ಲ. ಮತ್ತೆ ಏನು ಮಾಡಿದ್ರು, ಶಿಲುಬೆಯನ್ನು ಹೊರಲಿಕ್ಕೆ ಹೇಳಿದ್ರು, ಶಿಲುಬೆ ಹೊತ್ಕೊಂಡು ನಡೆದ್ರು ಪ್ರಭು ಯೇಸು ಕ್ರಿಸ್ತರು. ಪ್ರೈಸ್ ದಿ ಲಾರ್ಡ್. ಅದಾದ ಮೇಲೆ ಎಡಗೈಗೆ ಆಣಿ ಇಟ್ಟರು, ಬಲಗೈಗೆ ಆಣಿ ಇಟ್ಟರು, ನಂತರ 2 ಕಾಲುಗಳನ್ನು ಸೇರಿಸಿ ಆಣಿ ಇಟ್ಟು ಅಲ್ಲಿ ಹೊಡೆದ್ರು, ಶಿಲುಬೆ ಮರಕ್ಕೆ ಹೊಡೆದ್ರು. ಪ್ರೈಸ್ ದಿ ಲಾರ್ಡ್. ಇದೆಲ್ಲವನ್ನು ನಾವು ಧ್ಯಾನಿಸುವುದಕ್ಕಾಗಿ ನಮ್ಮ ಧರ್ಮಸಭೆ ಮತ್ತೆ ಮತ್ತೆ ಪ್ರತಿ ವರ್ಷ ಅದನ್ನ ಪುನರಾವರ್ತಿಸಿ ಆಯಾ ಚರ್ಚ್ಗಳಲ್ಲಿ ಅಂದರೆ ದೇವಾಲಯಗಳಲ್ಲಿ ಅದನ್ನ ನೆರವೇರಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ತಮಾಷೆಗಲ್ಲ, ಒಂದೊಂದು ಸ್ಥಳಗಳಲ್ಲೂ ಕೂಡ ಸರಿಸುಮಾರು 14 ಸ್ಥಳಗಳಿದೆ, 15 ಸ್ಥಳಗಳಿದೆ. ಆ ಸ್ಥಳಗಳಲ್ಲಿ ನಮ್ಮನೆ ನಾವು ಧ್ಯಾನಿಸಿಕೊಂಡು ಅರಿವನ್ನ ಹೆಚ್ಚಿಸಿಕೊಳ್ಳಬೇಕು. ಅದಕ್ಕೋಸ್ಕರ ಶಿಲ್ಬೆ ಆದಿಗಳನ್ನ ಮಾಡೋದು. ಪ್ರೈಸ್ ದಿ ಲಾರ್ಡ್. ಆದರೆ ನಾವೇನು ಮಾಡ್ತೀವಿ, ಶಿಲ್ಬೆ ಆದಿ ಮಾಡಬೇಕಾದ್ರೆ ನಮ್ಮ ಯುವತಿಯರು ಏನು ಮಾಡ್ತಾರೆ, ಮೊಬೈಲಲ್ಲಿ ಆಟ ಆಡ್ತಾ ಇರ್ತಾರೆ, ಬೇರೆ ಬೇರೆ ವಿಷಯಗಳಲ್ಲಿ ಇರ್ತಾರೆ, ಬೇರೆ ಬೇರೆ ಆಲೋಚನೆಗಳಲ್ಲಿ ಇರ್ತಾರೆ. ಇದ್ಯಾವುದು ಇರಬಾರ್ದು. ಪ್ರೈಸ್ ದಿ ಲಾರ್ಡ್. ಇದ್ಯಾವುದು ಇರಬಾರ್ದು. ಹಾಗಾಗಿ ಈ ಎಲ್ಲ ವಿಷಯಗಳನ್ನ, ಈ ಶಿಲುಬೆ ಯಾತನೆ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿದುಕೊಂಡಾಗ ಈ ಮೊದಲನೆಯ ತುತ್ತೂರಿ ಓದಬೇಕಾದ್ರೆ, ಅಂದರೆ ಮೊದಲನೆಯ ಸಂದೇಶ ಬರಬೇಕಾದ್ರೆ ನಾವು ಬಹಳ ಎಚ್ಚರಿಕೆಯಾಗಿರ್ಲಿಕ್ಕೆ ಸಾಧ್ಯ. ನಮಗೆ ಭಯ ಬರುತ್ತಾಗ. ಪ್ರಭು ಯೇಸು ಕ್ರಿಸ್ತರು ಇಷ್ಟು ಯಾತನೆ ಅನುಭವಿಸಿದ್ರು, ನನಗೋಸ್ಕರ ಅನುಭವಿಸಿದ್ರು. ಎಡಗೈಯಲ್ಲಿ ಆಣಿ ಒಳಗಡೆ ಇಳೀತು, ಇಲ್ಲಿಂದ ಆಣಿ ಹೊಡೆದು ಅದು ಕೆಳಗಡೆ ಮರ ಇಟ್ಟು ಆ ಶಿಲುಬೆ ಮರಕ್ಕೆ ಹೊಡೆದು ಕೈ ಕಟ್ಟಿ, ಬಲಗೈಗೂ ಹೊಡೆದು, ಮತ್ತೆ 2 ಕಾಲುಗಳನ್ನು ಸೇರಿಸಿ ಆ ಕಾಲಿಗೂ ಹೊಡೆದು ಅಷ್ಟು ಕ್ರೂರತನ ಮೆರೆದ್ರು. ಯಾರಿಗೋಸ್ಕರ? ನಮಗೋಸ್ಕರ. ಪ್ರೈಸ್ ದಿ ಲಾರ್ಡ್.
ಆದರೂ ಕೂಡ ನಾವೇನು ಮಾಡ್ತಾ ಇದ್ದೀವಿ? ಸತ್ಯವನ್ನು ಅರಿತುಕೊಳ್ತಾ ಇಲ್ಲ. ಸತ್ಯವನ್ನು ಅರಿತುಕೊಳ್ಳದೆ ಸುಳ್ಳು ಬೋಧನೆಗಳ ಮೇಲೆ ಅತಿ ಹೆಚ್ಚು ಗಮನ ವಹಿಸಿ, ಸುಳ್ಳು ಬೋಧನೆಗಳ ಮೇಲೆ ಅತಿ ಹೆಚ್ಚು ಗಮನ ವಹಿಸಿ, ಸುಳ್ಳು ಬೋಧನೆಗಳನ್ನು ನಂಬಿ ಅದರಂತೆ ಜೀವಿಸಲಿಕ್ಕೆ ನಾವೇನು ಮಾಡ್ತಾ ಇದ್ದೀವಿ? ಈಗಲೂ ಕೂಡ ಅತಿ ಹೆಚ್ಚು ಸಮಯವನ್ನು ನಾವು ನೀಡ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಆದರೆ ದೇವರು ಪ್ರವಾದಿಗಳ ಮುಖಾಂತರ ನಮಗೆ ಸಂದೇಶಗಳನ್ನು ಕೊಡ್ತಾ ಇರ್ತಾರೆ. ಎಚ್ಚರಿಕೆ ಸಂದೇಶ. ಕೆಲವು ವ್ಯಕ್ತಿಗಳನ್ನು ನೀವು ನೋಡಬೇಕು. ಕೆಲವು ವ್ಯಕ್ತಿಗಳನ್ನು ನೀವು ನೋಡಿದಾಗ ಅವರ ಬೋಧನೆಗಳನ್ನು ಕೇಳುವಾಗಲೇ ಭಯ ಆಗುತ್ತೆ. ಅವರ ಬೋಧನೆಗಳನ್ನು ಕೇಳುವಾಗಲೇ ಭಯ ಆಗುತ್ತೆ. ಹೃದಯದಲ್ಲಿ ತವಕ ಉಂಟಾಗುತ್ತೆ. ಮನಸ್ಸಿನಲ್ಲಿ ಏನೋ ಒಂದು ರೀತಿಯಾದ ಆಲೋಚನೆ, ಏನೋ ಒಂದು ಭಯದ ವಾತಾವರಣ ಉಂಟಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಆ ಭಯದ ವಾತಾವರಣವನ್ನು ಉಂಟು ಮಾಡಿ ನಮ್ಮ ಆತ್ಮವನ್ನು ಸಿದ್ಧತೆ ಮಾಡುವವರು ಮಾತ್ರ ಪರಲೋಕದ ಪ್ರಜೆಗಳು, ಅಂದರೆ ಪರಲೋಕ ನೇಮಿಸಲ್ಪಟ್ಟಂಥ ಬೋಧಕರು. ಆಮೇನ್. ಪರಲೋಕ ನೇಮಿಸಲ್ಪಟ್ಟಂಥ ಬೋಧಕರು. ಇನ್ನು ಕೆಲವು ಜನ ಇದ್ದಾರೆ, ಲೋಕದಲ್ಲಿರುವ ವ್ಯಕ್ತಿಗಳು ಹೇಗೆ ಸಂತೋಷವಾಗಿರಬೇಕೆಂಬುದನ್ನು ಅವರು ಆಲೋಚನೆ ಮಾಡಿ ಒಂದು ಪ್ಲಾನ್ ಮಾಡಿ ಇಟ್ಕೊಂಡಿರ್ತಾರೆ. ಈಗ ಒಬ್ಬ ವ್ಯಕ್ತಿ ಬರ್ತಾರೆ, ಒಂದು ಕುಟುಂಬ ಬರುತ್ತೆ. ಆ ಕುಟುಂಬಕ್ಕೆ ಏನು ಹೇಳಿದ್ರೆ ಅವರು ಸಂತೋಷ ಆಗುತ್ತೆ, ಓಕೆ, ನೆಕ್ಸ್ಟು ಅವರು ನಮ್ಮನ್ನು ಇನ್ನೂ ಅವಲಂಬಿಸಿಕೊಳ್ತಾರೆ. ಈ ರೀತಿ ಮನಸ್ಥಿತಿಯಲ್ಲಿ ಇರುವಂಥವರು ಕೂಡ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಈ ರೀತಿ ಮನಸ್ಥಿತಿಯಲ್ಲಿ ಇರುವಂಥವರು ಕೂಡ ಇದ್ದಾರೆ. ಹಾಗಾಗಿ ನಾವು ಯಾವಾಗಲೂ ಅಷ್ಟೇ, ನಮ್ಮ ಆಲೋಚನೆ ಪರಲೋಕದಲ್ಲಿರಬೇಕು, ಪರಲೋಕದ ಮೇಲೆ ಇರಬೇಕೇ ಹೊರತು ಭೂಲೋಕದಲ್ಲಿರುವ ವಸ್ತುಗಳಾಗಿರಲಿ, ವ್ಯಕ್ತಿಗಳಾಗಿರಲಿ, ವಿಷಯಗಳ ಮೇಲೆ ಅತಿ ಹೆಚ್ಚು ಗಮನವನ್ನು ನಾವು ವಹಿಸಬಾರದು. ಪ್ರೈಸ್ ದಿ ಲಾರ್ಡ್. ದೇವರು ನಮಗೆ ಸಂದೇಶವನ್ನು ಕೊಡಬೇಕೆಂಬ ಅವಶ್ಯಕತೆ ಇಲ್ಲ. ಯಾಕಂದರೆ ಅವರು ನಮಗೆ ಎಚ್ಚರಿಕೆ ಕೊಡಬೇಕು, ನಮ್ಮನ್ನು ಸಿದ್ಧತೆ ಮಾಡಬೇಕೆಂಬ ಆ ಒಂದು ಆಲೋಚನೆ ನಮಗೆ ಬರಬಾರದು. ಅಂದರೆ ಏನು ಹೇಳ್ತಾರೆ, ಅವ್ರು ಕೊಡಲೇಬೇಕಾಗಿತ್ತು, ಆ ರೀತಿಯೆಲ್ಲ ಏನೂ ಇಲ್ಲ. ಆದರೂ ಕೂಡ ಅವರು ಎಚ್ಚರಿಕೆ ಕೊಡ್ತಾರೆ. ನೋಹನ ಕಾಲದಲ್ಲೂ ಕೂಡ ಬಹಳ ಎಚ್ಚರಿಕೆ ಕೊಟ್ಟರು. ನೋಹನ ಕಾಲದಲ್ಲೂ ಕೂಡ ನೋಹ ಸುಮಾರು ವರ್ಷಗಳ, ಸರಿಸುಮಾರು 100ಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಅವರು ಅಲ್ಲಿದ್ದಂತಹ ಜನರಿಗೆ ಬೋಧಿಸಿದ್ರು, ದೇವರ ರಾಜ್ಯದ ಬಗ್ಗೆ ತಿಳಿಸ್ಕೊಟ್ರು. ಪ್ರೈಸ್ ದಿ ಲಾರ್ಡ್. ಯಾವಾಗ ದೇವರು ನೋಹನನ್ನು ನೋಡಿ ನಾವೇ ಕಟ್ಟುವುದಕ್ಕಾಗಿ ಹೇಳಿದ್ರು, ಆ ದಿನದಿಂದ ಹಿಡಿದು ನೋಹ ಏನು ಮಾಡಿದ್ರು, ಅಲ್ಲಿದ್ದಂತಹ ಎಲ್ಲ ಜನರಿಗೆ ಯಾರ್ಯಾರು ಭೇಟಿ ಆಗ್ತಾ ಇದ್ರು ಅವರೆಲ್ಲರಿಗೂ ಏನು ಮಾಡ್ತಾ ಇದ್ರು, ಸತ್ಯ ಸಂದೇಶವನ್ನು ನೀಡ್ತಾ ಇದ್ರು. ಇಲ್ಲ, ದೇವರು ಎಲ್ಲರನ್ನ ನಾಶ ಮಾಡ್ತಾರೆ, ಮಾನಸಾಂತರಗೊಳ್ರಿ, ಪಾಪಗಳನ್ನು ಬಿಟ್ಟು ಬಿಡ್ರಿ ಅಂತ ಹೇಳಿದ್ರು. ಆದರೂ ಜನರು ಒಪ್ಪಲಿಲ್ಲ. ಮತ್ತೆ ಪಾಪ ಮಾಡ್ತಾರೆ. ಹಾಗಾಗಿ ಆಗ ಸರಿಸುಮಾರು 100 ವರ್ಷಕ್ಕಿಂತಲೂ ಹೆಚ್ಚಾಗಿ ಅವರು ನಮಗೆ ಅಲ್ಲಿದ್ದಂಥ ನಮ್ಮ ಪಿತೃಗಳಿಗೆ ಸಂದೇಶ ಕೊಟ್ಟರು. ಅವ್ರು ಯಾರೂ ಕೇಳಲಿಲ್ಲ, ಯಾಕಂದರೆ ಅವರ ಹೃದಯ ಕಠಿಣ ಆಗೋಗಿತ್ತು. ಈಗ ನಮ್ಮ ಹೃದಯನೂ ಕೂಡ ಕಠಿಣ ಆಗೋಗಿದೆ. ಏಕೆಂದರೆ ಲೋಕದ ಬೋಧಕರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮನ್ನ ಪ್ರಭು ಯೇಸು ಕ್ರಿಸ್ತರ ಮಹಿಮೆಯ ಬೆಳಕನ್ನು ಕಾಣದ ಹಾಗೆ ನಮ್ಮ ಜೀವನದಲ್ಲಿ ಒಂದು ಮುಸುಕನ್ನು ಹಾಕಿದ್ದಾರೆ, ಕತ್ತಲೆಯ ಮುಸುಕು. ಆ ಮುಸುಕು ಹಾಕ್ಕೊಂಡ್ರೆ ಏನೂ ಕಾಣಿಸೋದಿಲ್ಲ, ಕೇಳಿಸುತ್ತಷ್ಟೇ. ಏನೂ ಕಾಣಿಸೋದಿಲ್ಲ, ಕೇಳಿಸುತ್ತೆ. ಆದರೆ ಈ ದಿನಗಳಲ್ಲಿ ಏನಾಯಿತು, ನಾವು ಕಾಣಬೇಕು ಅಂದರೆ ಎಲ್ಲಿ ಕಾಣೋದು, ಯಾವ ರೀತಿ ಕಾಣೋದು ಅಂತ ಹೇಳಿದ್ರೆ, ಈ ರೀತಿ ವಾಕ್ಯಗಳ ಮುಖಾಂತರ ದೇವರು ನಮ್ಮೊಂದಿಗೆ ಮಾತನಾಡ್ತಾರೆ. ಮೊದಲನೆಯ ತುತ್ತೂರಿ ಅವರು ಬರಬೇಕಾದ್ರೆ ಒಂದು ಸೂಚನೆಯನ್ನು ಕೊಡ್ತಾರೆ. ಆ ಸೂಚನೆಯನ್ನು ಕೊಟ್ಟಿದ್ದಾರೆ. ಮೊದಲನೇ ಬರುವಿಕೆಯಲ್ಲಿ ಏನು ನಡೆಯುತ್ತೆ ಅಂತ ನಾವು ನೋಡ್ತಾ ಹೋದರೆ, ಅಲ್ಲಿ ರಕ್ತ ಮಿಶ್ರಿತ ಮಳೆ ನಡೆಯುತ್ತೆ ಎಂಬುದಾಗಿ ಬೈಬಲ್ ಬರೆದಿರುವ ಆ ಪ್ರವಾದನೆ 1957 ಇಸವಿಯಲ್ಲೇ ಆಲ್ರೆಡಿ ನೆರವೇರಿಯಾಗಿದೆ. ಸರಿಸುಮಾರು ಅಲ್ಲಿ 47 ವರ್ಷಗಳು, 43 ವರ್ಷ, ಅಲ್ಲಿ 43, ಇಲ್ಲಿ 25, 43, 20, 60, 5 ಹಾಗೂ 3, 8,
68 ವರ್ಷಗಳಿಗಿಂತ ಮುಂಚಿತವಾಗಿಯೇ, ಈಗ ನೋಡಿ ನಮ್ಮ ಕೆಲವು ವಯಸ್ಸು ಕೂಡ 68 ಆಗಿರಲ್ಲ, ಆದರೆ ಮೊದಲನೆಯ ಪ್ರವಾದನೆ ನೆರವೇರಿ 68 ವರ್ಷಗಳಿಗಿಂತ ಮುಂಚಿತವಾಗಿ ನೆರವೇರಿದೆ. ಆದರೆ ನಮಗೆ ಅಲ್ಲಿ ರೆಫರೆನ್ಸ್ ಸಿಗ್ತಾ ಇರೋದು ಇಷ್ಟೇ, 1957 ಇಸ್ವಿಯಲ್ಲೇ ಕೇರಳದಲ್ಲೇ ರಕ್ತ ಮಿಶ್ರಿತ ಮಳೆ ಬಂದಾಯ್ತು. ಯಾರಾದರೂ ಹೇಳಿದ್ರ? ಯಾರು ಹೇಳಿಲ್ಲ. ನಮಗೆ ಆ ವಿಷಯನೇ ಗೊತ್ತಿಲ್ಲ. ಅದು ಧ್ಯಾನ ಮಾಡೋ ತನಕ ಆ ವಿಷಯನೇ ಗೊತ್ತಿಲ್ಲ. 1957 ಬಂದಿದೆ ಅಂತ ಆ ವಿಷಯನೇ ಗೊತ್ತಿಲ್ಲ. ಜುಲೈ 2001 ನಾವೆಲ್ಲ ಇದ್ದೋ, ನಾವೆಲ್ಲ ಹುಟ್ಟಿದ್ದೋ. ಬಟ್ ಆಗ್ಲೂ ಕೂಡ ಹೇಳಲಿಲ್ಲ, ಯಾಕಂದ್ರೆ ಅಲ್ಲಿ ಮೀಡಿಯಾ ಇರಲಿಲ್ಲ ಆ ಟೈಮಲ್ಲಿ. ಮೀಡಿಯಾ ಇಲ್ಲ, ಅದ ಟೈಮಲ್ಲಿ ಚಾನಲ್ಗಳಿಲ್ಲ, ತಿಳ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಓಕೆ, ಅದಾದ್ಮೇಲೆ ಶ್ರೀಲಂಕಾದಲ್ಲಿ ನಡೆದಿರೋದು, 2012 ನಡೆದಿರೋದು, ಶ್ರೀಲಂಕಾ ದೇಶದಲ್ಲಿ ನಡೆದಿರೋದನ್ನ ನಮ್ಗೆ ಗೊತ್ತಿದೆಯಾ ಅಂತ ಹೇಳಿದ್ರೆ ಗೊತ್ತಿಲ್ಲ. ಯಾಕೆ? ನಾವು ನಮ್ಮ ಆಲೋಚನೆಯನ್ನ ನಾವು ಲೋಕದ ಮೇಲೆ, ಲೋಕದ ವಸ್ತುಗಳ ಮೇಲೆ, ಲೋಕದ ವಿಷಯಗಳ ಮೇಲೆ, ಅಧಿಕಾರದ ಮೇಲೆ ಅತಿ ಹೆಚ್ಚು ಫೋಕಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ರಕ್ತ ಮಿಶ್ರಿತ ಮಳೆ ಬಂದಿರೋದು ನಮಗೆ ಇನ್ನೂ ಗೊತ್ತಿಲ್ಲ. ಆದರೆ ಈ ವರ್ಷ 14ನೇ ತಾರೀಕು ಮಾರ್ಚ್ ತಿಂಗಳು 25ನೇ ವರ್ಷದಲ್ಲಿ ನಡೆದಂಥದ್ದು, ಇರಾನ್ ದೇಶದಲ್ಲಿ ನಡೆದಂಥದ್ದು ನಾವು ಕಣ್ಣಾರೆ ಕಂಡಿದ್ದೀವಿ. ಕೆಲವು ವಿಡಿಯೋಗಳಲ್ಲಿ ನಾವು ನೋಡಿದ್ದೀವಿ. ಮಳೆ ಬೀಳುತ್ತೆ, ಮಳೆ ಭೂಮಿಯ ಮೇಲೆ ಬೀಳುತ್ತೆ, ಮಳೆ ನೀರು ಬೀಳುತ್ತೆ ಭೂಮಿಯ ಮೇಲೆ. ಆ ಬಿದ್ದ ಮೇಲೆ ಆ ನೀರು ರಕ್ತವಾಗಿ ಹರಿಯುತ್ತೆ. ಪ್ರೈಸ್ ದಿ ಲಾರ್ಡ್. ಇದೆಲ್ಲ ಪ್ರಭುವಿನ ಎರಡನೇ ಬರುವಿಕೆಗೆ ದೇವರು ನೀಡಿರುವಂತಹ ಒಂದು ಎಚ್ಚರಿಕೆಯ ಸಂದೇಶ. ನಮ್ಮನ್ನ ಮಾನಸಾಂತರಗೊಳಿಸ್ಲಿಕ್ಕೆ. ಮಾನಸಾಂತರಕ್ಕೂ ಮತಾಂತರಕ್ಕೂ ತುಂಬಾ ವ್ಯತ್ಯಾಸ ಇದೆ. ನೋಡಿ, ಮತಾಂತರ ಹೊಂದುವುದರಿಂದ, ಅಂದ್ರೆ ಒಂದು ಮತದಿಂದ ಇನ್ನೊಂದು ಮತಕ್ಕೆ ಬದಲಾವಣೆ ಮಾಡಿಕೊಳ್ಳೋದ್ರಿಂದ ಆ ವ್ಯಕ್ತಿಗೆ ಆಗಲಿ ಅಥವಾ ಅವರ ಕುಟುಂಬಕ್ಕೆ ಆಗಲಿ ಒಂದು ಸಾಸುವೆ ಕಾಳಲ್ಲ, ಒಂದು ಕೂದಲಷ್ಟು ಕೂಡ ಏನಿಲ್ಲ, ಯಾವುದೇ ಪ್ರಯೋಜನ ಇಲ್ಲ. ಪ್ರೈಸ್ ದಿ ಲಾರ್ಡ್. ಮತಾಂತರ ಹೊಂದುವುದರಿಂದ. ಆದರೆ ಮಾನಸಾಂತರ ಹೊಂದಬೇಕು ಮನುಷ್ಯ. ಮಾನಸಾಂತರ ಅಂದ್ರೆ ಏನು? ಪಾಪದ ಬಗ್ಗೆ ಅವನಿಗೆ ಅರಿವಿರಬೇಕು, ಪಾಪದ ಬಗ್ಗೆ ಅವನಿಗೆ ಎಚ್ಚರಿಕೆ ಇರಬೇಕು. ಆ ಪಾಪದ ಮಾರ್ಗವನ್ನ ಬಿಟ್ಟು ದೇವರ ಮಾರ್ಗದ ಕಡೆ ಅವನು ಜೀವಿಸುವಾಗ ಅದು ಮಾನಸಾಂತರಗೊಳ್ಳೋದು. ಮತಾಂತರ ಬೇರೆ, ಮಾನಸಾಂತರ ಬೇರೆ. ಪ್ರೈಸ್ ದಿ ಲಾರ್ಡ್. ಪ್ರತಿ ಒಬ್ಬ ವ್ಯಕ್ತಿ, ಅವನು ಯಾವ ಜನಾಂಗದವನೇ ಆಗಿರಲಿ, ಅವನು ಸತ್ಯವನ್ನ ಅರಿತುಕೊಂಡಾಗ, ಅವನು ಸತ್ಯವನ್ನು ಹಿಂಬಾಲಿಸುವಾಗ ಖಂಡಿತವಾಗ್ಲೂ ಅವನು ಪ್ರೈಸ್ ದಿ ಲಾರ್ಡ್ ಮಾನಸಾಂತರಗೊಳ್ತಾನೆ. ಪ್ರಭು ಯೇಸು ಕ್ರಿಸ್ತರನ್ನು ಅವನು ಅರಿತುಕೊಳ್ಳುವಾಗ ಅವನು ನೂತನ ಸೃಷ್ಟಿಯಾಗ್ತಾನೆ ಅಂತ ಬೈಬಲ್ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ. ಪ್ರೈಸ್ ದಿ ಲಾರ್ಡ್. ಓಕೆ, ಈ ರಕ್ತ ಮಿಶ್ರಿತ ಮಳೆ ಬಂದಿರುವುದು ಮೊದಲನೆಯ ತುತ್ತೂರಿ, ಮೊದಲನೆಯ ಸಂದೇಶ ನೆರವೇರಿಯಾಗಿದೆ. ಅದರ ಜೊತೆಯಲ್ಲಿ ಇನ್ನೊಂದು ಪ್ರವಾದನೆ ಇದೆ ನೋಡಿ. ಬೆಂಕಿಯ ಸುರಿಮಳೆಯಾಯಿತು. ಪರಿಣಾಮವಾಗಿ ಭೂಮಿಯ 1/3 ಭಾಗ ಸುಟ್ಟು ಹೋಯಿತು. ಮರಗಳಲ್ಲಿ 1/3 ಭಾಗ ಭಸ್ಮವಾಯಿತು. ಹಸಿರು ಹುಲ್ಲೆಲ್ಲ ಉರಿದು ಹೋಯಿತು. ಪ್ರೈಸ್ ದಿ ಲಾರ್ಡ್. ಇದು ನೆರವೇರ್ತಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೆರವೇರ್ತು. ಇದೇ ವರ್ಷ ನೆರವೇರ್ತು. ಈ ವರ್ಷ ನೆರವೇರ್ತು. ಜನವರಿ ತಿಂಗಳಲ್ಲಿ, ಈ ವರ್ಷ ಜನವರಿ ತಿಂಗಳು 2025ನೇ ಇಸ್ವಿಯಲ್ಲಿ ಒಂದು ದೊಡ್ಡ ಬೆಂಕಿ, ಹಾಲೆಂಡ್ ಅಂದ್ರೆ ಹಾಲಿವುಡ್ ಅಂತ ಒಂದು ಚಲನಚಿತ್ರವನ್ನ ನಿರ್ಮಿಸುವಂತ ಒಂದು ಸ್ಥಳ. ನಮ್ಮ ಇಂಗ್ಲಿಷ್ ಮೂವೀಸ್ ಅಂದ್ರೆ ಅಲ್ಲೆಲ್ಲ ಹೋಗಿ ಚಲನಚಿತ್ರವನ್ನ, ಹಾಲಿವುಡ್ ಆ ಒಂದು ದೊಡ್ಡ ಸ್ಟುಡಿಯೋ,
ಅದರಲ್ಲಿ ಎಲ್ಲ ಇತ್ತು, ಎಲ್ಲ ಪಿನ್ ಟು ಪಿನ್ ಏನೇನು ಬೇಕು ಈ ಲೋಕದಲ್ಲಿ ಏನೇನು ಬೇಕು ಎಲ್ಲ ಇತ್ತು. ಅಲ್ಲಿ ಅಹಂಕಾರ, ಅಲ್ಲಿ ಅದಷ್ಟು ಫೆಸಿಲಿಟಿ ಇರಬೇಕಾದ್ರೆ ಅಲ್ಲಿರುವ ಜನರಿಗೇನು ಅಹಂಕಾರ. ಪ್ರೈಸ್ ದಿ ಲಾರ್ಡ್. ಓಕೆ, ಅದಕ್ಕಿಂತ ಮುಂಚೆ ಅಲ್ಲಿ ಎಚ್ಚರಿಕೆ ಕೊಡ್ತಾರ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೊಡ್ತಾರೆ. ಒಬ್ಬ ಪ್ರವಾದಿಯ ಮುಖಾಂತರ ಅಲ್ಲಿ ಒಬ್ಬ ಬೋಧಕ ಒಂದು ಟಿವಿಯಲ್ಲಿ ಸಂದರ್ಶನ ನೀಡಬೇಕಾದ್ರೆ ಆತ ಹೇಳ್ತಾರೆ, ನಮ್ಮ ಈ ದೇಶಕ್ಕೆ, ಅಮೆರಿಕ ದೇಶಕ್ಕೆ ಬೆಂಕಿಯ ಮಳೆ ಆಗುತ್ತೆ ಅಂತ ಹೇಳ್ತಾರೆ ಸ್ಟುಡಿಯೋದಲ್ಲಿ. ಅಂದ್ರೆ ನ್ಯೂಸ್ ಚಾನೆಲ್ ಸ್ಟುಡಿಯೋದಲ್ಲಿ ಹೇಳ್ತಾರೆ ಬೆಂಕಿಯ ಮಳೆ ಆಗುತ್ತೆ ಅಂತ ಹೇಳಿದಾಗ, ಎಲ್ಲಿ ಅಂತ ಹೇಳಿದಾಗ ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ ಹಾಲಿವುಡ್ ಸ್ಟುಡಿಯೋದಲ್ಲೇ ಆಗುತ್ತೆ ಅಂತ ಹೇಳ್ತಾರೆ. ಒಂದು ಸಣ್ಣ ಬೋಧಕ. ಆಗ ಆ ಸ್ಟುಡಿಯೋದಲ್ಲಿ ಇದ್ದಂಥವರು ಆ ವ್ಯಕ್ತಿಯನ್ನು ನೋಡಿ ಮತ್ತೆ ಆ ವ್ಯಕ್ತಿ ಹೇಳಿದ ಪ್ರವಾದನೆಯನ್ನು ನೋಡಿ ಅಪಹಾಸ್ಯ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಅಪಹಾಸ್ಯ ಮಾಡಿ ಸರಿಸುಮಾರು 8 ದಿನಗಳ ಒಳಗೆ ಹಾಲಿವುಡ್ ಎಂಬ ಆ ಸ್ಟುಡಿಯೋ ಇರೋದಿಲ್ಲ, ಆ ಜಾಗನೇ ಇರೋದಿಲ್ಲ, ಸಂಪೂರ್ಣವಾಗಿ ನಾಶ ಆಗೋಗಿರುತ್ತೆ ಬೆಂಕಿಯಿಂದ. ಬೆಂಕಿ ಹೊತ್ಕೊಂಡು ತುಂಬಾ 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 ಘೋರವಾಗಿ ಆ ಬೆಂಕಿ ಉರಿಯುತ್ತೆ. ಪ್ರೈಸ್ ದಿ ಲಾರ್ಡ್. ಅದಾದ ಮೇಲೆ ಆಸ್ಟ್ರೇಲಿಯಾ ದೇಶದಲ್ಲಿ ಕಾಡಿಗೆ ಬೆಂಕಿ ಬೀಳುತ್ತೆ. 2009 ಇಸ್ವಿಯಲ್ಲೂ ಕೂಡ ಕಾಡಿಗೆ ಬೆಂಕಿ ಬೀಳುತ್ತೆ. ಬೆಂಕಿ ಬಿದ್ದು ಅದು ತುಂಬಾ ಕಾಡನ್ನು ನಾಶ ಮಾಡಿ ಹಾಕುತ್ತೆ. ಅದಾದ್ಮೇಲೆ 2019 ಇಸ್ವಿ ಹಾಗೂ 20 ಇಸ್ವಿ 2 ವರ್ಷಗಳಲ್ಲೂ ಕೂಡ ಬೆಂಕಿಯ ಮಳೆ ಬೀಳುತ್ತೆ. ಅದಾದ್ಮೇಲೆ ಜನವರಿ 2023ರಲ್ಲೂ ಕೂಡ ಹೊರ ದೇಶಗಳಲ್ಲಿ ಬೆಂಕಿಯ ಮಳೆಯಾಗಿ ಅಲ್ಲಿದ್ದಂಥ ಆ ಬೆಂಕಿ ಮಳೆಗೆ ಅನೇಕ ಮನೆಗಳು ಕಳ್ಕೊಳ್ತಾರೆ. ಅದಾದ್ಮೇಲೆ ಅನೇಕ ವ್ಯಕ್ತಿಗಳು ಸತ್ತೋಗ್ತಾರೆ. ಅನೇಕ ದನ ಕರ ಕುರಿಗಳು ಸಂಪೂರ್ಣವಾಗಿ ನಾಶ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಸಂಪೂರ್ಣವಾಗಿ ನಾಶ ಆಗುತ್ತೆ. ಅದಾದ್ಮೇಲೆ ಮೇ ತಿಂಗಳು 20 ಅಂದ್ರೆ 2025 ಇಸ್ವಿ ಮೇ ತಿಂಗಳಲ್ಲೂ ಕೂಡ ಒಂದು ಬೆಂಕಿಯ ಮಳೆ ಆಗುತ್ತೆ. ಹಾಗಾಗಿ ಆ ಬೆಂಕಿಯ ಮಳೆ ಯಾವಾಗ ನಡೀತು ಅಂತ ನಾವು ನೋಡ್ತಾ ಹೋದ್ರೆ ಈ ವರ್ಷ ಜನವರಿ ತಿಂಗಳಲ್ಲಿ ನಡೀತು. ಅದಾದ್ಮೇಲೆ 2009ರಲ್ಲಿ ನಡೀತು. 2019 ಹಾಗೂ 20ನೇ ವರ್ಷದಲ್ಲಿ ಆಸ್ಟ್ರೇಲಿಯಾ ದೇಶದಲ್ಲಿ ನಡೀತು, ಆಸ್ಟ್ರೇಲಿಯಾದಲ್ಲಿ. ಅದಾದ್ಮೇಲೆ ಜನವರಿ 23ರಲ್ಲಿ ನಡೀತು. ಪ್ರೈಸ್ ದಿ ಲಾರ್ಡ್. ಇದೆಲ್ಲ ನಡೆದಿರುವಂಥದ್ದು. ಹಾಗಾಗಿ ಪ್ರಕಟಣೆ ಪುಸ್ತಕದಲ್ಲಿರುವ ಮೊದಲನೆಯ ತುತ್ತೂರಿ ಅಂದ್ರೆ ಮೊದಲನೆಯ ಸಂದೇಶ ದೇವರು ಲೋಕಕ್ಕೆ ಕೊಟ್ಟರು, ದೇವರು ಲೋಕಕ್ಕೆ ನೀಡಿದ್ರು. ಆದರೂ ಕೂಡ ಆ ಜನರು ಏನಾದರೂ ಬದಲಾದ್ರ ಅಂತ ಹೇಳಿದ್ರೆ ಬದಲಾಗ್ಲಿಲ್ಲ. ಅರ್ಥ ಮಾಡ್ಕೊಳ್ತಲ್ಲ. ಈಗಲೂ ಕೂಡ ಈ ಕ್ಷಣದವರೆಗೂ ಕೂಡ ಅವರಿಗೆ ಅರಿವೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಈಗಲೂ ಕೂಡ ಸಕ್ಕರೆ ಲೇಪಿತ ಬೋಧನೆಗಳು ಅವ್ರಿಗೆ ಬೇಕು, ಗಟ್ಟಿ ಆಹಾರ ಅವ್ರಿಗೆ ಬೇಕಾಗಿಲ್ಲ. ಹಾಲಿನಂತಹ ಬೋಧನೆಗಳನ್ನು ಕೊಟ್ಟಾಗ ಅವರು ಬಹಳ ಖುಷಿ ಆಗ್ತಾರೆ. ಅದೇ ಬಲವಾದ ಒಂದು ಶಕ್ತಿಯುತವಾದ ಪವಿತ್ರಾತ್ಮನಿಂದ ತುಂಬಲ್ಪಟ್ಟಂತಹ ಬೋಧನೆಗಳನ್ನು ನೀಡಬೇಕಾದ್ರೆ ಅವರು ಅಲ್ಲಿಂದ ಕಾಲು ಕೀಳ್ತಾರೆ. ಪ್ರೈಸ್ ದಿ ಲಾರ್ಡ್. ಏನಕ್ಕೆ ದೇವರು 7 ಬಾರಿ ತುತ್ತೂರಿಗಳನ್ನು ಊದ ಕೇಳಿದ್ರು ಅಂತ ಹೇಳಿದ್ರೆ, ನರಕ ಎಂಬುದು ಅತ್ಯಂತ ಘೋರವಾದ ಸ್ಥಳ. ಆ ಸ್ಥಳಕ್ಕೆ ನಾವ್ಯಾರು ಹೋಗಬಾರದು, ನಾವ್ಯಾರು ನರಕದ ಬಾಗಿಲನ್ನು ತುಳಿಬಾರದು ಅನ್ನೋ ಕಾರಣಕ್ಕೋಸ್ಕರ ಅವರು ಎಚ್ಚರಿಕೆಯನ್ನು ನೀಡ್ತಾ ಬರ್ತಾರೆ. ಪ್ರೈಸ್ ದಿ ಲಾರ್ಡ್. ಪ್ರತಿ ಬಾರಿ ಎಚ್ಚರಿಕೆ ಕೊಡ್ತಾ ಇರ್ತಾರೆ, ಪ್ರತಿ ಸಮಯದಲ್ಲೂ ಅವರು ಎಚ್ಚರಿಕೆ ಕೊಡ್ತಾ ಇರ್ತಾರೆ. ಕೆಲವು ಬಾರಿ ಸಂದೇಶದ ಮುಖಾಂತರ, ಕೆಲವು ಬಾರಿ ವಾಕ್ಯದ ಮುಖಾಂತರ, ಕೆಲವು ಬಾರಿ ನಮ್ಮ ಮಧ್ಯದಲ್ಲಿ ನಡೆಯುವಂಥ ಘಟನೆಗಳ ಮುಖಾಂತರ ಅವರು ಎಚ್ಚರಿಕೆ ಕೊಡ್ತಾ ಇರ್ತಾರೆ. ಪ್ರೈಸ್ ದಿ ಲಾರ್ಡ್. ಆ ಎಚ್ಚರಿಕೆಯ ಮುಖಾಂತರ ನಾವು ಜೀವಿಸಬೇಕೇ ಹೊರತು ಕಿವಿಗೆ ಬಿದ್ದುದೆಲ್ಲವನ್ನು ನಂಬಿ ಯಾರೋ ಒಬ್ರು ಹೇಳಿದ್ರು ಅದನ್ನು ನಂಬಿ ನಮ್ಮ ಅತ್ಯಮೂಲ್ಯವಾದ ಬೆಲೆ ಕಟ್ಟಲು ಅಸಾಧ್ಯವಾಗದೇ ಇರುವಂತಹ, ಅಂದ್ರೆ ಅಸಾಧ್ಯನೇ ಇಲ್ಲ ಬೆಲೆ ಕಟ್ಟಲಿಕ್ಕೆ, ಆ ಸಮಯ ದೇವರು ನಮಗೆ ಕೊಟ್ಟಂತಹ ಜೀವಂತ ಸಮಯ ಕಳ್ಕೊಳ್ಬಾರ್ದು. ಯಾರೋ ಒಬ್ರು ಹೇಳಿದ್ರು, ಹೇಳಲಿ, ಏನು ತೊಂದರೆ ಇಲ್ಲ.
ಅದು ಬೈಬಲಲ್ಲಿ ಇದೆಯಾ ಅದು ನೋಡಬೇಕು. ಈ ಬೈಬಲಲ್ಲಿ ಇದೆಯಾ ಅದನ್ನು ನೋಡಬೇಕು. ಬೈಬಲಲ್ಲಿ ಬರೆಯಲ್ಪಟ್ಟಿದ್ರೆ ಎಲ್ಲೋ ಒಂದು ಕಡೆ ಬರೆದಿರ್ತಾರೆ ಪವಿತ್ರಾತ್ಮರು. ಆದಿಕಾಂಡದಿಂದ ಹಿಡಿದು ಪ್ರಕಟಣೆ ಪುಸ್ತಕದ ಆ ಮಧ್ಯದಲ್ಲಿ ಅವರು ಬರೆದಿಟ್ಟಿರ್ತಾರೆ. ಯಾವುದೋ ಒಬ್ಬ ಪ್ರವಾದಿಯ ಮುಖಾಂತರ ಆದಾಮನಿಂದ ಹಿಡಿದು ಪ್ರಭು ಯೇಸು ಕ್ರಿಸ್ತ ಎರಡನೇ ಬರಬೇಕೆಯ ತನಕ ಯಾವುದೋ ಒಬ್ಬ ವ್ಯಕ್ತಿಯ ಮುಖಾಂತರ ಅವರು ಬರೆದಿಟ್ಟಿರ್ತಾರೆ. ಪ್ರೈಸಲ್ಲ, ಒಂದು ಎಚ್ಚರಿಕೆಯ ಸಂದೇಶ. ತುತ್ತೂರಿ ಊದೋದು. ತುತ್ತೂರಿ, ನಾವು ರಾಜರ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ ಅವ್ರು ಏನು ಮಾಡ್ತಾ ಇದ್ರು? ತುತ್ತೂರಿ ಊದ್ತಾ ಇದ್ರು. ಪ್ರೈಸಲ್ಲ, ನೋಡಿ, ಈ ಮೊದಲನೇ ತುತ್ತೂರಿ ಊದಿದಾಗ ಈ ಯಾವಾಗ ಎಷ್ಟನೇ ಇಸವಿಯಲ್ಲಿ ಆ ತುತ್ತೂರಿ ನೆರವೇರಿತು ಅನ್ನೋದನ್ನ ಇವತ್ತು ನಾವು ತಿಳ್ಕೊಂಡಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಬೇಕು. ಇದು ತಿನ್ನುವ ಸಮಯವಲ್ಲ, ಕುಡಿಯುವ ಸಮಯವಲ್ಲ, ಸಮಯ ವ್ಯರ್ಥ ಮಾಡುವ ಸಮಯವೂ ಅಲ್ಲ, ಶೇಖರಿಸಿಟ್ಟುಕೊಳ್ಳುವ ಸಮಯವೂ ಅಲ್ಲ. ಈ ಸಮಯ ಪರಿಶುದ್ಧವಾದ ಸಮಯ, ಅತ್ಯಮೂಲ್ಯವಾದ ಈ ಸಮಯ ಯಾವುದು ಅಂತ ಹೇಳಿದ್ರೆ ದೇವರು ನಮ್ಮನ್ನು ಸಿದ್ಧತೆ ಮಾಡಿಕೊಳ್ಳುವುದಕ್ಕಾಗಿ, ಅಂದರೆ ನ್ಯಾಯ ತೀರ್ಪಿಗೆ ಸಿದ್ಧತೆ ಮಾಡಿಕೊಳ್ಳುವುದಕ್ಕಾಗಿ ನೀಡಿರುವಂತಹ ಈ ಅತ್ಯಮೂಲ್ಯ, ಬೆಲೆ ಕಟ್ಟಲು ಅಸಾಧ್ಯವಾಗದೆ ಇರುವಂತಹ ಈ ಸಮಯ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಈ ಸಮಯದಲ್ಲಿ ನಾವು ಅತಿ ಹೆಚ್ಚು ನ್ಯಾಯ ತೀರ್ಪಿನ ಬಗ್ಗೆ ನಾವು ಅರಿತುಕೊಂಡು ಆ ಅರಿವನ್ನು ಲೋಕದಲ್ಲಿರುವ ಹಾಗೂ ನಮ್ಮ ಕುಟುಂಬದಲ್ಲಿರುವ ಎಲ್ಲರಿಗೂ ನಾವು ತಿಳಿಸ್ತಾ ಹೋಗಬೇಕು. ಪ್ರೈಸ್ ದಿ ಲಾರ್ಡ್. ಮೊದಲನೇ ತುತ್ತೂರಿ ಆಯಿತು. 7 ತುತ್ತೂರಿಗಳಲ್ಲಿ ಎಷ್ಟು ತುತ್ತೂರಿ ನೆರವೇರಿದೆ ಎಂಬುದನ್ನು ಕೂಡ ನಾವು ಮುಂದಿನ ಕ್ಲಾಸಲ್ಲಿ ನಾವು ಧ್ಯಾನಿಸ್ತಾ ಹೋಗೋಣ. ಪ್ರೈಸ್ ದಿ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್, ಆಮೆನ್, ಆಮೆನ್.